ಎಲ್ಲರಿಗೂ ನಮಸ್ಕಾರ. ಅಡ್ಕಬರೆ ಶೈನಿ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ಫ್ರೆಂಡಿದು ಮನೆಗೆ ಬರಲಿಕ್ಕಿತ್ತು, ಸೊ ಹಾಗಾಗಿ ಬಂದಿದ್ದೇನೆ. ಇವತ್ತು ಅವರ ಮನೆಯನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಸೊ ಹಾಗಾಗಿ ಅವರ ಹತ್ರ ಪರ್ಮಿಷನ್ ಕೇಳಿ ನಾನು ಹೋಮ್ ಟೂರನ್ನು ಮಾಡ್ತಾ ಇದ್ದೇನೆ. ಬನ್ನಿ ಎಲ್ಲರೂ ನನ್ನ ಹಿಂಬಾಲಿಸಿ ಹೋಮ್ ಟೂರನ್ನು ಮಾಡುವ. ಮೊದಲು ಅವರ ಹೂವಿನ ಗಿಡಗಳನ್ನು ನೋಡುವ ಆಯಿತಾ, ಅವರ ತೋಟವನ್ನು. ಅವರು ಬಹಳ ಒಳ್ಳೆ ರೀತಿಯಲ್ಲಿ ಗಾರ್ಡನಿಂಗ್ ಮಾಡ್ತಾರೆ. ಅವರ ಗಿಡಗಳನ್ನು ನೋಡಲಿಕ್ಕೆ ನನಗೆ ಬಹಳ ಖುಷಿಯಾಗೋದು. ನಾನು ಅವರ ಹತ್ರ ಯಾವಾಗಲೂ ಕೇಳೋದು, ನನಗೆ ನಿಮ್ಮ ಗಿಡ ತೋಟದಿಂದ ಒಂದೊಂದು ಗಿಡಗಳನ್ನು ಕೊಡಿ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಡ. ಅವರ ಈ ಗಾರ್ಡನ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವರು ಕೆಲವೊಂದು ಗಿಡವನ್ನೆಲ್ಲ ಆನ್ಲೈನಿನಲ್ಲಿ ತರಿಸ್ತಾರೆ. ಅದರ ಪಾಲನೆ ಪೋಷಣೆ ಮಾಡೋದಂತೂ ಬಹಳ ಕಷ್ಟ, ಆದರೆ ಅವರು ಮಾಡ್ತಾರೆ. ಅವರಿಗೆ ಅಷ್ಟೊಂದು ಪೇಷನ್ಸ್ ಕೂಡ ಇದೆ, ನಮಗಂತೂ ಇಲ್ಲ. ನೋಡಿ ಈ ಸಣ್ಣ ಸಣ್ಣ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ. ಡೆಕೋರೇಟಿವ್ ಗಿಡಗಳು ಇವುಗಳೆಲ್ಲ. ವಾವ್, ಇದು ನೋಡಿ ತುಂಬ ಚೆನ್ನಾಗಿದೆ ಅಲ್ಲ. ಸ್ವಾಂತೋರಿಯಂ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರದ್ದು, ಪರ್ಪಲ್ ಕಲರ್. ಈ ಗಿಡ ಇದ್ರೆ ಹಾವುಗಳು ಬರುವುದಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಮತ್ತು ಅದು ಆಕ್ಸಿಜನ್ಗೆ ಕೂಡ ಬಹಳ ಒಳ್ಳೆಯದು, ಮನೆ ಒಳಗಡೆ ಎಲ್ಲ ಇಡ್ಬೇಕಂತೇಳಿ ಹೇಳ್ತಾರೆ. ಸೊ ನೋಡಿ ಇವರು ಯಾವ ರೀತಿ ಮಾಡಿದ್ದಾರೆ, ಗಿಡವನ್ನು ಯಾವ ರೀತಿ ನೆಟ್ಟಿದ್ದಾರೆ ನೋಡಿ ಅಂತ. ಇವರು ನನಗೆ ಹೋಮ್ ಟೂರ್ ಮಾಡ್ತೀನಿ ಅಂತೇಳಿ ಕೇಳಿದಾಗ ತುಂಬ ಹೃದಯದಿಂದ ಒಪ್ಪಿಕೊಂಡ್ರು. ನನಗೆ ಬಹಳ ಖುಷಿ ಆಯಿತು. ಈ ಎಲ್ಲ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿದ್ದಾರೆ. ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಗಿಡಗಳನ್ನು ನೆಟ್ಟು ಬಿಟ್ಟರೆ ಸಾಕಾಗೋದಿಲ್ಲ, ಅದನ್ನು ಅದೇ ರೀತಿಯಲ್ಲಿ ನಾವು ಪಾಲನೆ ಪೋಷಣೆ ಮಾಡಿಕೊಳ್ಬೇಕು. ನೋಡಿ ಇದು ಬ್ರಾಹ್ಮಿ ಎಲೆ, ಒಂದೆಲಗ. ಈ ಎಲೆ ಬಹಳ ಒಳ್ಳೆಯದು, ಬುದ್ಧಿ ಶಕ್ತಿಯನ್ನು ಹೆಚ್ಚಿಸ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಇದನ್ನು ನೋಡೋದೇ ಒಂದು ಸಂತೋಷ. ಇದೆಲ್ಲ ಇವರದ್ದು ಎಂಟ್ರೆನ್ಸ್ ಆಯಿತಾ. ಎಂಟ್ರೆನ್ಸಿನಲ್ಲಿ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರು. ಸೊ ಬನ್ನಿ, ತಡ ಮಾಡೋದು ಏಕೆ, ಅವರ ಮನೆಯೊಳಗೆ ಹೋಗೋಣ. ನೋಡಿ ಎಂಟ್ರೆನ್ಸ್ ನೋಡಿ ಹೇಗಿದೆ. ಸೊ ಇದು ಮುಂದಿನ ಬಾಗಿಲು. ಇದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕಿದ್ದಾರೆ ಬಾಗಿಲಿಗೆ. ಇದು ಹಾಲು. ಎಷ್ಟು ಚೆನ್ನಾಗಿದೆ ಅಲ್ಲ. ಮೇಲೆ POP ಹಾಕಿ ಎಲ್ಲ ಡಿಸೈನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ. ಇದು ಯಾವ ಪೇಂಟಿಂಗ್ ಅಂತೇಳಿ ಹೇಳ್ಬೋದಾ? ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಧೂಳೆಲ್ಲ ಕುತ್ಕೊಳ್ಳೋದಿಲ್ವಾ? ನೋಡಿ ಇದೆಲ್ಲ ಟೈಲ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಟೈಲ್ಸ್ ಎಲ್ಲ.
ಕ್ಲೀನಾಗಿ ಇಟ್ಕೊಳ್ಬೇಕು, ಅದೇ ದೊಡ್ಡ ವಿಷಯ. ಎಲ್ಲರೂ ಮನೆ ಕಟ್ಟೋದಂತ ಹೇಳಿದರೆ ಸುಲಭ ಅಂತ ನೆನೆಸ್ಕೊಳ್ತಾರೆ. ಸೊ ನೋಡಿ, ಅವರ ಮೆಡಲ್ಸ್ಗಳೆಲ್ಲ ಇದೆ ಇಲ್ಲೆಲ್ಲ. ವಾವ್, ಇದು ತುಂಬ ಚೆನ್ನಾಗಿದೆ. ಇದು ಮರದ ಎಲ್ಲ ಸಿಮೆಂಟ್, ಇದೆಲ್ಲ ಸಿಮೆಂಟಾ? ಇದಕ್ಕೆ ವುಡ್ ಕೊಡ್ತಾರೆ. ವಾವ್, ತುಂಬ ಚೆನ್ನಾಗಿದೆ. ಇದು ಎಷ್ಟು ಸ್ಕ್ವೇರ್ ಫೀಟ್ ಮನೆ ನಿಮ್ಮದು? 2000. ಎಷ್ಟು ಬೆಡ್ರೂಮ್ ಇದೆ? 4 ಬೆಡ್ರೂಮ್. ಇದು ಒಂದು ಸಣ್ಣ ಡೈನಿಂಗ್. ಈ ಮನೆಗೆ 7 ವರ್ಷ ಆಗಿದೆ. ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇದು ಕಿಚನ್. ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮನೆಯನ್ನು. ಸೊ ಇದೊಂದು ಸ್ಟೋರೇಜ್ ರೂಮು. ಸೊ ಇಲ್ಲೆಲ್ಲ ಗ್ಯಾಸ್, ವಾಷಿಂಗ್ ಮಿಷಿನ್ ಎಲ್ಲ ಫಿಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಹೀಗೆ ಬನ್ನಿ, ಈಗ ನಾವು ಬೆಡ್ರೂಮ್ ಕಡೆ ಹೋಗೋಣ. ಇದು ಮಗನ ಬೆಡ್ರೂಮಾ? ಅಲ್ಲ, ಅತ್ತೆ. ತುಂಬ ಚೆನ್ನಾಗಿದೆ. ಇದು ನೋಡಿ, ಸೊ ಇಲ್ಲಿ ಒಂದು ಟಾಯ್ಲೆಟ್ ಕೂಡ ಇದೆ, ಕಾಮನ್ ಟಾಯ್ಲೆಟ್ ಇದೊಂದು. ಸೊ ಇದು ನೋಡಿ, ಇದು ಈ ರೀತಿ ಮಾಡೋದು ತುಂಬ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಗೋಡೆಗೇನೆ ಉಂಟಲ್ಲ, ಈ ರೀತಿ ನಾವು ಮಾಡಿಟ್ಕೊಂಡ್ರೆ ನಮಗೆ ಬೇಕಾದ ವಸ್ತುಗಳನ್ನು ಇಡ್ಲಿಕ್ಕೆ ಆಗ್ತದೆ. ಇಲ್ಲಂದ್ರೆ ನಾವು ಪುನಃ ಇದಕ್ಕೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಬೇಕಾಗ್ತದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋದೊಂದು ಮಾಡಿದ್ರು ಕೂಡ ಅದು ಸರಿ ಇಡ್ಲಿಕ್ಕೆಲ್ಲ ಆಗುದಿಲ್ಲ. ಇದು ಬಹಳ ಒಳ್ಳೆಯ ಒಂದು ಐಡಿಯಾ ಅಂತೇಳಿ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು. ಎಲ್ಲರೂ ಇದೇ ರೀತಿ ನೀವು ಮಾಡಲಿಕ್ಕೆ ಪ್ರಯತ್ನ ಪಡಿ, ಆಯ್ತಾ? ಸೊ ಇಲ್ಲಿ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ಒಂದು ಟಾಯ್ಲೆಟ್ ಇದೆ ಅಟ್ಯಾಚ್ಡ್. ಎಲ್ಲರೂ ಇಂಗ್ಲೀಷ್ ಟಾಯ್ಲೆಟನ್ನೇ ಬಳಸುವಂಥದ್ದು. ಇಂಗ್ಲೀಷ್ ಟಾಯ್ಲೆಟ್ನಲ್ಲಿ ಕುತ್ಕೊಂಡು ಕೆಲವರಿಗೆ ಈಗ ನಾರ್ಮಲ್ ಇಂಡಿಯನ್ ಟಾಯ್ಲೆಟಿನಲ್ಲಿ ಕುತ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ. ಸೊ ಹೀಗೆ ಹೋಗ್ತಾ ನಾವು ಮೇಲೆ ಹೋಗೋಣ. ಒಬ್ಬ ನೋಡಿ, ಎಷ್ಟು ದೊಡ್ಡ ಗ್ಲಾಸ್. ಯಾರು ಒರೆಸ್ತಾರೆ ಇದನ್ನೆಲ್ಲ? ಗ್ಲಾಸನ್ನು ಯಾವ ರೀತಿ ಒರೆಸ್ತಾರೆ ಇದನ್ನು? ಯಪ್ಪ, ದೊಡ್ಡ ಸರ್ಕಸ್ ಮಾಡಬೇಕು ಕಾಣ್ತದೆ ಇದನ್ನು ಒರೆಸ್ಲಿಕ್ಕೆ, ಅಲ್ಲ? ನೋಡಿ, ಇದು ನಾವು ಮೇಲೆ ಫ್ಲೋರಿಗೆ ಬರ್ತಾ ಇದ್ದೇವೆ. ಇಲ್ಲಿ 2 ಬೆಡ್ರೂಮ್ ಇದೆ. ಅದು ಹೊರಗಡೆಯಾ? ಈ ರೀತಿ ಓಪನ್ ಇಟ್ಕೊಂಡು ಹೀಗೆ ಇಡ್ಬೋದು. ತುಂಬ ಚೆನ್ನಾಗಿ ಗಾಳಿ ಕೂಡ ಬರ್ತದೆ ಇಲ್ಲಿ. ಇದು ಟೋಟಲಿ 2000 ಸ್ಕ್ವೇರ್ ಫೀಟ್ ಇದು ಮನೆ, ಆಯ್ತಾ?
ಹಾಂ, ಇದು ಇಲ್ಲಿ ಓಪನ್ ಟೆರೆಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಸಾಯಂಕಾಲ ಹೊತ್ತೆಲ್ಲ ಕುತ್ಕೊಂಡು ವ್ಯೂ ನೋಡಲಿಕ್ಕೆ ಚೆನ್ನಾಗಿರ್ತದೆ. ಇಲ್ಲಾಂದರೆ ಚಹಾ ಇಟ್ಕೊಂಡು ಮಾತನಾಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ. ಸೊ ಇದು ನೋಡಿ, ಫ್ಲೋರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲೋರಿಂಗ್. ಸೊ ಇದು ನೋಡಿ ಗೋಡೆ. ವಾವ್, ಇದೊಂದು ತುಂಬ ಚೆನ್ನಾಗಿದೆ. ಇದು ಟೈಲ್ಸ್ ಅಲ್ಲೇ ಬಂದದ ಅಥವಾ ನೀವು ಮಾಡಿಸಿದ? ಟೈಲ್ಸ್ ಅಲ್ಲೇ ಬಂದದ. ಇದು ಮನೆಯನ್ನು ಯಾರ್ದು ಪ್ಲ್ಯಾನ್ ಇದೆಲ್ಲ? ಎಲ್ಲ ನಮ್ಮ ಅಕ್ಕ. ಹಾಂ ಹಾಂ, ಅವರೇ ಕಟ್ಟಿದ? ಹೌದೌದು, ಅವರದ್ದೆಲ್ಲ. ಸೊ ಇದೊಂದು ಕಾಮನ್ ಟಾಯ್ಲೆಟ್. ಟೈಲ್ಸ್ ಇವುಗಳೆಲ್ಲ ಕೊಳೆಗೆಲ್ಲ ತುಂಬ ಒಳ್ಳೆಯ ಟೈಲ್ಸ್ ಇದೆ. ನಿಮ್ಮ ಮನೆಯಲ್ಲಿ ಒಂದು ಸಹ ಇಂಡಿಯನ್ ಟಾಯ್ಲೆಟ್ ಇಲ್ಲ ಅಲ್ಲ? ಸೊ ಇದು ಗೆಸ್ಟ್ ರೂಮ್. ಇದು ಇಲ್ಲಿ ಕೂಡ ಹೊರಗಡೆ ಬಾಲ್ಕನಿ ಇದೆ, ನೋಡ್ಬೋದು. ಸೊ ಮೇಲಿನ ಫ್ಲೋರಿನಲ್ಲಿ ಆಲ್ಮೋಸ್ಟ್ ಎಲ್ಲ 2 ಬೆಡ್ರೂಮಿನಲ್ಲಿ ಕೂಡ ಬಾಲ್ಕನಿ ಇದೆ ಮತ್ತು ಒಂದು ಓಪನ್ ಸ್ಪೇಸ್ ಕೂಡ ಇದೆ. ಇಲ್ಲಿಂದ ಕೂಡ ಹೊರಗಡೆ ಹೋಗ್ಬೋದು. ಸೊ ಇದು ಮೇಲೆ ಹೋಗ್ಲಿಕ್ಕೆ ಲ್ಯಾಡರ್. ಬನ್ನಿ ಹೋಗಿಯೇ ಬರುವ ನಾವು. ಒಳ್ಳೆ ಗಾಳಿ ಬರ್ತಾ ಇದೆ. ಅದೇ ಇಲ್ಲ ಇಲ್ಲಿ ಸಾಯಂಕಾಲದೆಲ್ಲ ಇಲ್ಲಿ ಬಂದು ಕುತ್ಕೊಂಡು ಉಂಟಲ್ಲ, ರಿಲ್ಯಾಕ್ಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ವೆರಿ ನೈಸ್. ತುಂಬ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಎಷ್ಟೊಂದು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಮನೆಯ ಟೂರನ್ನು. ನಿಮಗೂ ಈ ರೀತಿ ಮನೆ ಕಟ್ಟಬೇಕು ಅಂತೇಳಿ ಅನಿಸಿದರೆ ಈ ಐಡಿಯಾ ನೋಡಿಕೊಂಡು ಮನೆ ಕಟ್ಟಿ. ಸೊ ಮನೆ ಕಟ್ಟೋದು ದೊಡ್ಡ ವಿಷಯ ಅಲ್ಲ. ಯಾರು ಕೂಡ ಲೋನ್ ತೆಗೆದುಕೊಂಡು ಅಥವಾ ಕಷ್ಟಪಟ್ಟು ಮನೆ ಕಟ್ಬೋದು. ಆದರೆ ಕಟ್ಟಿದ ನಂತರ ಇದೆಯಲ್ಲ, ಮನೆಯನ್ನು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ಳೋದೇ ದೊಡ್ಡ ವಿಷಯ. ಸೊ ಇಲ್ಲಿಗೆ ನಮ್ಮ ಈ ಮನೆಯ ಟೂರನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್ ಬಾಯ್.